ಶ್ರೀ ಗುರುಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೆ ದೇವಸೇನಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಮಂಗಳವಾರದ ದಿನ. ಈ ದಿನ ಕಳೆದರೆ ನಾಳೆಯ ದಿನ ಅತ್ಯಂತ ಪ್ರಶಸ್ತವಾದಂಥ ದಿನ. ಏನಕ್ಕಾಗಿಂದರೆ ನಾಳೆ ಗುರುವಿನ ಸ್ಥಾನ ಬದಲಾವಣೆ ಆಗುತ್ತೆ. ಎಷ್ಟೋ ಗ್ರಹಗತಿಗಳ ಬದಲಾವಣೆಗಳು ನಾಳೆಯಿಂದ ಆಗುತ್ತೆ. ಈ ದಿನ ಕೊನೆಯ ದಿನ ಗುರು ಮೇಷರಾಶಿಯಲ್ಲಿರ್ತಾನೆ. ನಾಳೆ ದಿನ ನೀವು ಬೇಕು ಅಂದರೂ ಸಹ ಸಿಗೋದಿಲ್ಲ. ಈ ದಿನ ನಿಮಗೆ ಒಂದು ರೀತಿಯಾದಂತಹ ಒಂದು ಪಶ್ಚಾತ್ತಾಪದ ಭಾವನೆ ಮತ್ತು ಅಪರಾಧಿಯ ಭಾವನೆಗಳು ನಿಮ್ಮನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಎಷ್ಟೋ ತಪ್ಪುಗಳ ಅರಿವಾಗುತ್ತೆ. ಅದರಿಂದ ಪಶ್ಚಾತ್ತಾಪಗಳನ್ನು ಪಡುವಂತಹ ವಾತಾವರಣಗಳು ನಿಮ್ಮದಾಗತ್ತೆ. ಕುಟುಂಬ ಜೊತೆಯಲ್ಲಿ ಮಾತುಕತೆಗಳಾಗುತ್ತೆ. ಹೆಂಡತಿ ಮಕ್ಕಳಿಂದ ಧೈರ್ಯದ ಮಾತುಗಳಾಡುತ್ತೆ. ಜೊತೆಯಲ್ಲಿ ಎಷ್ಟೋ ಕಳ್ಕೊಂಡಂತಹ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ. ಒಂದು ರೀತಿಯಾದಂತಹ ಬೇಸರದ ವಾತಾವರಣಗಳಂತೂ ಖಂಡಿತವಾಗಿ ನೀವು ಇಟ್ಕೊಂಡಿರ್ತೀರಿ. ಮತ್ತು ವೃಷಭ ರಾಶಿಯವರಿಗೆ ಮಾಡುವಂತಹ ಕೆಲಸದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ. ನಿಮ್ಮ ಭೇಟಿ ಮಾಡುವಂಥ ವ್ಯಕ್ತಿಗಳಿಂದ ಉಡುಗೊರೆ, ಬುದ್ಧಿ ಮಾತುಗಳು, ತಿಳುವಳಿಕೆ ಮಾತುಗಳು, ಹೊಸ ಹೊಸ ಕೆಲಸಗಳ ಆಲೋಚನೆಗಳು ಇವೆಲ್ಲವೂ ಸಹ ಸಿಗುತ್ತೆ. ಓದುವಂತಹ ಮಕ್ಕಳಿಗೆ ಒಂದು ರೀತಿಯಾದಂತಹ ಉತ್ತಮವಾದಂಥ ಬೆಳವಣಿಗೆಯನ್ನಂತೂ ವೃಷಭ ರಾಶಿಯವರು ಖಂಡಿತವಾಗಿ ನೋಡ್ತೀರಿ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಜೊತೆಯಲ್ಲಿ ಸ್ವಲ್ಪ ಶತ್ರುಬಾಧೆಗಳು ಜಾಸ್ತಿ ಆಗ್ತದೆ. ಇನ್ನೇನು ಕೆಲಸ ಹಾಗೆ ಹೋಯ್ತು ಅನ್ನೋ ಅನ್ಬೇಕಾದ್ರೆ ಕೆಲಸ ನಿಂತೋಗುವಂಥದ್ದು, ಕೆಲಸಕ್ಕೆ ಕಲ್ಲಾಕುವಂಥ ವ್ಯಕ್ತಿಗಳು, ನಮ್ಮನ್ನು ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು, ಆಗುವಂಥ ಕೆಲಸಗಳೆಲ್ಲವೂ ಸಹ ಹಾಳು ಮಾಡುವಂಥ ವ್ಯಕ್ತಿಗಳು ಇರ್ತಾರೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸ್ವಲ್ಪ ಖುಷಿ, ನೆಮ್ಮದಿ ಇವೆಲ್ಲವೂ ಸಹ ಸ್ವಲ್ಪ ಕಡಿಮೆ ಆಗುವಂಥ ವಾತಾವರಣ. ಮಿಥುನ ರಾಶಿಯವರು ಜಾಗ್ರತೆ. ಕರ್ಕಾಟಕ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನ ವ್ಯವಹಾರಗಳು ತುಂಬ ಚೆನ್ನಾಗಾಗುತ್ತೆ. ಹೊಸ ಹೊಸ ಕೆಲಸಗಳ ಆಗಮನಗಳಾಗುತ್ತೆ. ಕುಟುಂಬದಲ್ಲಿ ಸೌಖ್ಯದ ವಾತಾವರಣಗಳಿರುತ್ತೆ. ಉತ್ತಮವಾದಂಥ ಬೆಳವಣಿಗೆ ಇದೆ. ಜೊತೆಯಲ್ಲಿ ಸ್ನೇಹಿತರಿಂದ ಸಹಕಾರ, ಸಹಯೋಗ ಉತ್ತಮವಾಗಿ ನಿಮಗೆ ಸಿಗುತ್ತೆ. ನಂತರದಲ್ಲಿ ಸಿಂಹರಾಶಿಯವರಿಗೂ ಸಹ ಈ ದಿನ ನಿಮಗೆ ಒಂದು ರೀತಿಯಾದಂತಹ ತಟಸ್ಥ ಸ್ವಭಾವದಲ್ಲಿರ್ತೀರಿ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಹ ಒಂದು ಗೊಂದಲ. ಜೊತೆಯಲ್ಲಿ ಆರೋಗ್ಯ ಚೇತರಿಕೆ, ಕುಟುಂಬದಲ್ಲಿ ಸೌಖ್ಯ, ಹೊರಗಡೆ ಪ್ರಯಾಣದಲ್ಲಿ ಸ್ಥಗಿತವಾಗುವಂಥದ್ದು, ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ. ಆದಷ್ಟು ಸಹ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವುದಕ್ಕೆ ಮನಸ್ಸನ್ನು ಮಾಡ್ತೀರಿ, ಅನುಕೂಲಕರ. ಕನ್ಯಾ ರಾಶಿಯವರಿಗೆ ಕುಟುಂಬ ಸೌಖ್ಯದ ಜೊತೆಯಲ್ಲಿ ವ್ಯವಹಾರದಲ್ಲಿ ಪ್ರಗತಿ, ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ. ನಿಮಗೆ ತಿಳುವಳಿಕೆ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳು ಸಿಗ್ತಾರೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ. ತೃಪ್ತಿಕರವಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಈ ದಿನ ಸಿಗುತ್ತೆ. ನಂತರದಲ್ಲಿ ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಜೊತೆಯಲ್ಲಿ ನಿಮಗೆ ಸೌಹಾರ್ದತೆ, ಹೆಂಡತಿ ಮಕ್ಕಳ ಮಾತುಕತೆಗಳ ಜೊತೆಯಲ್ಲಿ ಗೌರವಾನ್ವಿತವಾಗಿ ನಡ್ಕೊಳ್ಳುವಂಥದ್ದು ಇವೆಲ್ಲವೂ ಸಹ ಆಗುತ್ತೆ. ಎಷ್ಟೋ ತಪ್ಪುಗಳ ಪಶ್ಚಾತ್ತಾಪಗಳಾಗುತ್ತೆ. ಅದರ ಬಗ್ಗೆ ವಿಶ್ಲೇಷಣೆ ಆಗುತ್ತೆ. ಅದನ್ನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಆಲೋಚನೆಗಳನ್ನು ಮಾಡ್ತೀರಿ. ಇಂದ ಒಂದು ರೀತಿಯಾದಂತಹ ನೋವನ್ನು ಅನುಭವಿಸ್ತೀರಿ. ಮತ್ತು ವೃಶ್ಚಿಕ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ. ಕುಟುಂಬದಲ್ಲಿ ಜೊತೆಯಲ್ಲಿ ಶುಭ ಕಾರ್ಯಗಳ ಚಿಂತನೆಗಳು, ಹೊಸ ಹೊಸ ಕೆಲಸಗಳ ಆಗಮನಗಳು, ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ಆಲೋಚನೆಗಳು ಇವೆಲ್ಲವೂ ಸಹ ಸಿಗುತ್ತೆ ನಿಮಗೆ. ಅದರಿಂದ ತೃಪ್ತಿಕರವಾದಂತಹ ವಾತಾವರಣ. ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಬೆಳವಣಿಗೆಯ ನಿರೀಕ್ಷೆಯಲ್ಲಿ ದಿನ ಇರ್ತೀರಿ. ಅನುಕೂಲಕರವಾಗಿರುತ್ತೆ ವೃಶ್ಚಿಕ ರಾಶಿಯವರು. ಧನುಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿಯ ಜೊತೆಯಲ್ಲಿ ನಿಮಗೆ ಹೊಸ ಹೊಸ ಕೆಲಸಗಳ ಆಗಮನಗಳು, ಹೊಸ ಹೊಸ ಚಿಂತನೆಗಳು, ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂತಹ ಲಾಭ, ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇವೆಲ್ಲವೂ ಸಹ ಸಿಗುವಂಥದ್ದು ನಿಮಗೆ ಖಂಡಿತವಾಗಿರುತ್ತೆ.
ಮತ್ತು ಮಕರ ರಾಶಿಯವರಿಗೆ ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣ, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆಗಳು, ಕೆಲಸಕ್ಕೋಸ್ಕರವಾಗಿ ಸ್ವಲ್ಪ ಅಲೆದಾಟಗಳು, ಸುತ್ತಾಟಗಳು, ಸ್ವಲ್ಪ ಬೇಸರ, ಕೋಪದ ವಾತಾವರಣಗಳು, ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಇದೆಲ್ಲವೂ ಸಹ ಇರುತ್ತೆ. ನಂತರದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಕೋಪ ವಾತಾವರಣ ಕಡಿಮೆ ಆಗಿದೆ. ಕುಟುಂಬ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತೀರಿ, ವಿಶ್ಲೇಷಣೆಯನ್ನು ಮಾಡ್ತೀರಿ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಮಕ್ಕಳ ಜೊತೆಯಲ್ಲಿ ಭೇಟಿಯನ್ನು ಮಾಡ್ತೀರಿ, ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು, ಎಷ್ಟು ಕಷ್ಟ ನಷ್ಟ ಸಮಸ್ಯೆಗಳು ಇದರ ಬಗ್ಗೆ ಚಿಂತನೆಗಳನ್ನು ಮಾಡ್ತಿರ್ತೀರಿ, ಅನುಕೂಲಕರವಾಗಿರುತ್ತೆ. ಒಂದು ರೀತಿಯಾದಂಥ ತಟಸ್ಥ ಸ್ವಭಾವದಲ್ಲಿ ಅಂತೂ ಈ ದಿನ ಕುಂಭರಾಶಿಯವರಿಗೆ ಇರ್ತೀರಿ. ಮತ್ತು ಮೀನರಾಶಿಯವರೆಗೂ ಸಹ ಆರೋಗ್ಯ ಚೇತರಿಕೆ ಆಗ್ತಾ ಇದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಹೊಸ ಹೊಸ ಕೆಲಸಗಳ ಚಿಂತನೆ ಆಗ್ತಾ ಇದೆ. ಯಾರು ನಂಬಬೇಕು, ಯಾರು ನಂಬಾರ್ದು, ಯಾರು ಮೋಸ, ಯಾರು ಒಳ್ಳೆಯರು ಕೆಟ್ಟವರು, ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಿರ್ತೀರಿ. ಜೊತೆಯಲ್ಲಿ ಹೊಸ ಕೆಲಸಗಳ ಆಗಮನ ಜೊತೆಯಲ್ಲಿ ಹಣಕಾಸಿನ ಅನುಕೂಲಕರವೂ ಚೆನ್ನಾಗಿ ಆಗ್ತಾ ಇರುತ್ತೆ. ಒಂದು ರೀತಿಯಾದ ಸಂಭ್ರಮ, ಒಂದು ಖುಷಿಯಲ್ಲಿ ಇರುವಂಥ ದಿನ ನಿಮ್ಮದಾಗಿರುತ್ತೆ ಅಂತ ಹೇಳ್ತೆ. ವಿಶೇಷವಾದಂತಹ ದಿನ ಇವತ್ತು 30ನೇ ತಾರೀಕಾಗಿತ್ತು. ನಾಳೆ ದಿನ ಬುಧವಾರ ಅಷ್ಟಮಿ ಇರುತ್ತೆ, ಶ್ರವಣ ನಕ್ಷತ್ರ ಅನುಕೂಲಕರವಾಗಿರುವಂಥದ್ದೇ. ಅಷ್ಟಮಿನದನ್ನು ಬಿಟ್ಟರೆ ನಾಳೆ ದಿನ ವಿಶೇಷವಾದಂಥ ಸಂಚಿಕೆ. ಯಾಕೆ ಅಂತ ಅಂದರೆ ಗುರುವಿನ ಸ್ಥಾನ ಬದಲಾವಣೆ ಆಗುತ್ತೆ. ನಾಳೆ ದಿನ ಎಷ್ಟೋ ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ. ಆದ್ದರಿಂದ ನಾಳೆ ಭೇಟಿ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಸಹ ನಮಸ್ಕಾರ. ಭಗವಂತ ಒಳಿತನ್ನು ಮಾಡಲಿ.